So today we are conducting the experiment open and short circuit on the simple circuit. For this, the circuit diagram is given over here. So you need to know, see here the supply is given for this, and then you need to connect the ammeter, then you will be having the resistor R1, then this resistor R2. Later this connection needs to be connected to neutral of the supply, which is shown over here. So to conduct this experiment, the apertures required are ammeter, which is shown over here in the kit, and then the voltmeter, which is shown over here. This is the voltmeter, and then the resistor R1 and R2. The R1 is the resistor and this is the R2 resistor. Next is the patch cords. These are the patch cords. Fine. So now next you need to conduct the experiment. You need to observe the circuit diagram. See here. First what happens? The supply. From this supply, P is the phase wire. So from this phase wire you need to connect to what? You need to connect to ammeter. So we'll begin with the connection. We'll take this patch cord and see here the P is written, right? So from this P you need to connect to what? You need to connect the ammeter. Right? So this connection is completed from P to A. Idu dark ಮಾಡಿದಿನಲ್ವಾ ಈ ತರ ಡಾಟ್ಸ್, ಅದರ ಅರ್ಥ ಏನು ಅಂದ್ರೆ ಇಲ್ಲಿ ನಾಬ್ಸ್ ಇದೆ ಅಲ್ವಾ, ಓಪನ್ ನಾಬ್ಸ್, ಆ ನಾಬ್ಸ್ ಕನೆಕ್ಷನ್ ಆಯ್ತಾ. ಸೊ ನೆಕ್ಸ್ಟ್ ಇಸ್ ವಾಟ್? ಫ್ರಮ್ ದಿಸ್ ಒನ್ ಎಂಡಿಗೆ ಕನೆಕ್ಟ್ ಆಯ್ತು, ದಟ್ ಇಸ್ ಪಾಸಿಟಿವ್. ನೆಕ್ಸ್ಟ್ ನೆಗೆಟಿವ್ ಕನೆಕ್ಟ್ ಮಾಡಬೇಕು ತಾನೆ, ಇಲ್ಲಿದೆ ನೋಡಿ ನೆಗೆಟಿವ್, ದಟ್ ಇಸ್ ಬ್ಲ್ಯಾಕ್. ಅಲ್ಲಿಂದ ನಾವು ಎಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ ವಿ ನೀಡ್ ಟು ಕನೆಕ್ಟ್ ಟು R1. ಸೊ ಫ್ರಮ್ ದಿಸ್ ಬ್ಲ್ಯಾಕ್ ಟು R1 ಎಂಡ್ ಇದೆ ಅಲ್ವಾ, ಅದು ಇಲ್ಲಿದೆ. ನಮ್ಮ ಫಿಗರಲ್ಲಿ ನಾವು ಸ್ಟ್ರೈಟ್ ಅಂತಾನೆ ಬರ್ದಿದ್ದೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ R1 ಎಂಡ್ ಇದೆ ಅಲ್ವಾ, ಇದು ಮತ್ತೆ ಇದನ್ನ ಕನೆಕ್ಷನ್ ಮಾಡಬೇಕು ಆಯ್ತಾ. ಸೊ ಫ್ರಮ್ ದ ಒನ್ ಎಂಡ್ ಆಫ್ ದ ಅದರ್ ಎಂಡ್ ಆಫ್ ದ ammeter we need to connect it to R1. Fine. So this connection is done. Now the next connection you can see, ಇಲ್ಲಿ ಒಂದು ಸ್ವಿಚ್ ಇದೆ, ಈ ಸ್ವಿಚ್ ನೆಕ್ಸ್ಟ್ R2 ಇದೆ, ಆಮೇಲೆ ಇಲ್ಲಿ ಸ್ವಿಚ್ S2 ಇದೆ, ಆಮೇಲೆ ಇವೆರಡು ಸೇರಿಸಿ ಇಲ್ಲಿ ಒಂದು ಏನಿದೆ ನಾಬ್ ಇದೆ ಅಲ್ವಾ. ಸೊ ಇಲ್ಲಿ ಕನೆಕ್ಷನ್ ಮಾಡಬೇಕು. ಬಟ್ ಇದೆಲ್ಲ ಏನಿದೆ ಅಲ್ವಾ, ಈ ಕನೆಕ್ಷನ್ ನಾವು ಮಾಡೋ ನೆಸೆಸಿಟಿ ಇಲ್ಲ, ವಿಚ್ ಇಸ್ ಆಲ್ರೆಡಿ ಗಿವನ್ ಇನ್ ದಿಸ್ ಕಿಟ್. ಸಿ ಯು ಕ್ಯಾನ್ ಸಿ ಹಿಯರ್ S1 ಇದೆ, S1 ಇದೆ, R1 ಇದೆ, R1 ಇದೆ, and then R2 is given, S2 is given, S2 is given. ಸೊ ಈ ಪಾರ್ಟ್ ಟು ಕನೆಕ್ಷನ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಫೈನ್. ಸೊ ಲೇಟರ್ ವಾಟ್ ಇಲ್ಲಿ ಬಂದಿದೆ ಅಲ್ವಾ, ಇದು ಯಾವುದಂದ್ರೆ ಇದು ಆಯ್ತಾ. ಸೊ ಈ ಬ್ಲಾಕ್ಗೆ ನಾವೇನು ಕನೆಕ್ಟ್ ಮಾಡಬೇಕು ನೋಡಿ, ಇಲ್ಲಿಂದ ನಾವೇನು ಮಾಡ್ತಿದ್ದೀವಿ ಮತ್ತೆ ಇಲ್ಲಿಗೆ ನ್ಯೂಟ್ರಲಿಗೆ ಮಾಡಿ ಕನೆಕ್ಟ್ ಮಾಡ್ತಿದ್ದೀವಿ. ಸೊ ಫ್ರಮ್ ದಿಸ್ ಎಂಡ್ ಆಫ್ ದ R2 ಟು ವಿಲ್ ಕನೆಕ್ಟ್ ಇಟ್ ಟು N ಆಯಿತಾ. ಸೊ ದಿಸ್ ಕನೆಕ್ಷನ್ ಫಸ್ಟ್ ಏನು ಮಾಡಿ ಔಟರ್ ಕನೆಕ್ಷನ್ ಮಾಡ್ಕೊಳ್ಳಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿಂದ ನಾನೇನು ಮಾಡಿದ್ದೀನಿ, ಇಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ ಆಯಿತಾ. ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಯು ನೀಡ್ ಟು ಕನೆಕ್ಟ್ ದ ವೋಲ್ಟ್ ಮೀಟರ್, ಆ್ಯಂಡ್ ದಟ್ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್. ನೋಡಿ ಇಲ್ಲಿ R1 ಆಗಿಂದ ಒಂದು ಪಾಯಿಂಟ್ ಬರುತ್ತೆ ನೋಡಿ, ಅದು ಎಲ್ಲಿದೆ ಅಂದರೆ R1 ಆಗಿಂದ ಇಲ್ಲಿ ಒಂದು ಪಾಯಿಂಟ್ ಬಂದಿದೆ ಅಲ್ವಾ, ಈ ಪಾಯಿಂಟಿಂದ ನಿಮ್ಗೆ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ವೋಲ್ಟ್ ಮೀಟರ್ಗೆ ಪಾಸಿಟಿವ್ ಕನೆಕ್ಟ್ ಮಾಡಬೇಕು. ಇಲ್ಲಿ ವೋಲ್ಟ್ ಮೀಟರ್ ಇದೆ ತಾನೆ, ಸೊ ಈ ವೋಲ್ಟ್ ಮೀಟರ್ ಪಾಸಿಟಿವ್ ಮತ್ತು ಈ ಎಂಡಿಗೆ ಕನೆಕ್ಟ್ ಮಾಡಬೇಕು. ಸೊ ಫ್ರಮ್ ದಿಸ್ ಟು ದಿಸ್ ವಿ ನೀಡ್ ಟು ಕನೆಕ್ಟ್. ಸೊ ಈ ಕನೆಕ್ಷನ್ ಮುಗೀತು. ನೆಕ್ಸ್ಟ್ ಉಳಿದಿದ್ದು ಇದು ಕೆಳಗಡೆ ಎಂಡು, ಇದು ಪಾಸಿಟಿವ್ ಕನೆಕ್ಷನ್ ಮುಗೀತು. ನೆಕ್ಸ್ಟ್ ನೆಗೆಟಿವ್ ಕನೆಕ್ಷನ್ ಇದೆ ಅಲ್ವಾ, ಈ ನೆಗೆಟಿವ್ ಇಂದ ಈ ಡಾಟ್ಗೆ, ಅದು ಯಾವುದಂದ್ರೆ ಇದು ಇದೆ ಅಲ್ವಾ R2 ಎಂಡಿಂದ ನಮಗೆ ಏನು ಮಾಡಬೇಕು, V2 ಎಂಡ್, ವೋಲ್ಟ್ ಮೀಟರ್ ಎಂಡಿಗೆ ಕನೆಕ್ಟ್ ಮಾಡಬೇಕು. ಸೊ ಫಾರ್ ದಟ್ ಐ ಟೇಕ್ ಅನದರ್ ವೈರ್ ಆ್ಯಂಡ್ R2 ಎಂಡಿಂದ ನಾನು ಏನು ಮಾಡ್ತೀನಿ, V2 ಎಂಡಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಷನ್ ಕಂಪ್ಲೀಟ್ ಆಯಿತು. ನೋಡಿ ಫಸ್ಟ್ ಏನು ಮಾಡ್ತೀರಾ ಅಂದರೆ, ಫಸ್ಟ್ ಈ ಔಟರ್ ಕನೆಕ್ಷನ್ ಇಲ್ಲಿಂದ ಹಿಂಗೆ ಹೋಗಿ ಫುಲ್ ಈ ಔಟರ್ ಕನೆಕ್ಷನ್ ಕಂಪ್ಲೀಟ್ ಮಾಡ್ಕೋತೀರಾ. ಸೊ ಫೇಸಿಂದ ಆಮ್ಮೀಟರ್ ಕನೆಕ್ಟ್ ಮಾಡ್ತೀರಾ, ಆಮ್ಮೀಟರ್ ಅನದರ್ ಎಂಡಿಂದ R1ಗೆ ಕನೆಕ್ಟ್ ಮಾಡ್ತೀರಾ. R1 ಆಯಿತು, ಇದೆಲ್ಲ ಇಂಟರ್ನಲ್ ಕನೆಕ್ಷನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ R2 ಎಂಡಿಂದ ನೀವೇನು ಮಾಡ್ತೀರಾ, ಬಂದುಬಿಟ್ಟು ಎನ್ನಿಗೆ ಕನೆಕ್ಟ್ ಮಾಡ್ತೀರಾ. ಸೊ ನೋಡಿ ಇಲ್ಲಿ ಫೇಸಿಂದ ಆಮ್ಮೀಟರ್ ಕನೆಕ್ಟ್ ಇದೆ. ಸೊ ಆಮ್ಮೀಟರ್ ನೆಕ್ಸ್ಟ್ ಎಂಡಿಂದ ಏನು ಮಾಡ್ತೀವಿ, R1ಗೆ ಕನೆಕ್ಟ್ ಮಾಡಿದ್ದೀವಿ ತಾನೆ. ಸೊ ಅದು ಆಯಿತು. ನೆಕ್ಸ್ಟ್ ಇಸ್ ವಾಟ್? ಇಲ್ಲಿ ಏನು ಕನೆಕ್ಷನ್ ಇಲ್ಲ, ಇದೆಲ್ಲ ಕೊಟ್ಟಿದ್ದಾರೆ. ಜಸ್ಟ್ ಯು ನೀಡ್ ಟು ಡೂ ವಾಟ್? ನೆಕ್ಸ್ಟ್ R2 ಎಂಡಿಂದ ನೀವೇನು ಮಾಡ್ತೀರಾ, ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀರಾ, ಇಲ್ಲಿಂದ ಇದು ಆಯಿತಾ. ನೆಕ್ಸ್ಟ್ ದೆನ್ ಏನು ಮಾಡಬೇಕು, ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಬೇಕು. ಆ ವೋಲ್ಟ್ ಮೀಟರ್ ಎಲ್ಲಂದರೆ ಈ R1ಗೂ ಮಧ್ಯ ಆದಮೇಲೆ ಇದು ನೆಕ್ಸ್ಟ್ ಯಾವುದೋ ಇದು ಬರುತ್ತಲ್ವ ಬ್ಲಾಕ್, ಆ ಬ್ಲಾಕಿಂದ ಮತ್ತು R2 ಅಂದರೆ ಅದು R2ಗೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತಿದ್ದೀವಿ, ಅದರ ಅರ್ಥ ಈ ಥರ ಕನೆಕ್ಟ್ ಮಾಡಿದ್ದೀವಿ ಆಯಿತಾ. ಸೊ ನೆಕ್ಸ್ಟ್ ಇಸ್ ವಾಟ್? ನಿಮಗೆ ಇಲ್ಲಿ ವ್ಯಾಲ್ಯೂಸ್ ತೊಗೋಬೇಕು. ಅದಕ್ಕೆ ನಿಮ್ಗೆ ಏನಿದೆ ಅಂದರೆ ವಿ ನೀಡ್ ಟು ಮೇಕ್ ಅ ಚಾರ್ಟ್. ದಟ್ ಈಸ್ ನಥಿಂಗ್ ಬಟ್ ಓಪನ್ ಸರ್ಕ್ಯೂಟ್ ಇದ್ದಾಗ S1 ಸ್ವಿಚ್ ಹೆಂಗಿರುತ್ತೆ, S2 ಸ್ವಿಚ್ ಹೇಗಿರುತ್ತೆ, ಶಾರ್ಟ್ ಸರ್ಕ್ಯೂಟ್ ಇದ್ದಾಗ ಹೇಗಿರುತ್ತೆ,
ನೆಕ್ಸ್ಟ್ ಇಸ್ ವಾಟ್ ಹೆಲ್ತಿ ಸರ್ಕ್ಯೂಟ್ ಇದ್ದಾಗ ಏನಿರುತ್ತೆ ಅಂತ ನೋಡಿ. ಓಪನ್ ಸರ್ಕ್ಯೂಟ್ ಇದ್ದಾಗ S1 ಓಪನ್ ಇರುತ್ತೆ, S2 ಕೂಡ ಓಪನ್ ಇರುತ್ತೆ, ಅಂದರೆ ಏನು ಕನೆಕ್ಷನ್ನೇ ಇಲ್ಲ. ಶಾರ್ಟ್ ಸರ್ಕ್ಯೂಟ್ ಇದ್ದಾಗ S1 ಕ್ಲೋಸ್ ಇರುತ್ತೆ, ನೆಕ್ಸ್ಟ್ S2 ಕ್ಲೋಸ್ ಇರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು S1 ಕ್ಲೋಸ್ ಮಾಡಿ ದೆನ್ S2 ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್. ಆ್ಯಂಡ್ ಓಪನ್ ಮಾಡುವಾಗ ಫಸ್ಟ್ ಆಮೇಲೆ ನೆಕ್ಸ್ಟ್ ಇದು ಕನೆಕ್ಷನ್ ಆದಮೇಲೆ ಓಪನ್ ಮಾಡುವಾಗ S2ನ ಫಸ್ಟ್ ಓಪನ್ ಮಾಡಬೇಕು, ನೆಕ್ಸ್ಟ್ S1 ಓಪನ್ ಮಾಡಬೇಕು. ಈ ಕಂಡೀಷನ್ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಹೆಲ್ದಿ ಸರ್ಕ್ಯೂಟಲ್ಲಿ ಏನಂದರೆ S1 ಮಾತ್ರ ಕ್ಲೋಸ್ ಇರುತ್ತೆ, S2 ಓಪನ್ ಇರುತ್ತೆ. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ದ ಥಿಂಗ್ಸ್ ವಿ ನೀಡ್ ಟು ವೆರಿಫೈ. ಸೊ ಟು ಬಿಗಿನ್ ವಿತ್ ದ ಎಕ್ಸ್ಪೆರಿಮೆಂಟ್, ಫಸ್ಟ್ ಸಪ್ಲೈ ಆನ್ ಮಾಡೋಣ. ಓಕೆ, ಸೊ ನಾವು ಇನ್ ಆರ್ಡರ್ ಟು ಆನ್ ದ ಸಪ್ಲೈ ಅಲ್ಲಿ ಮೇನ್ ಬಟನ್ ಆನ್ ಮಾಡಿ ಹಿಂದ್ಕಡೆದು, ಲೇಟರ್ ವಾಟ್ ಇದು MCB ಕನೆಕ್ಷನ್ ಆನ್ ಮಾಡಿ. ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, ನಾವು ಫಸ್ಟು ಓಪನ್ ಸರ್ಕ್ಯೂಟ್ ವೆರಿಫೈ ಮಾಡಬೇಕು ಅಲ್ವಾ. ಓಪನ್ ಸರ್ಕ್ಯೂಟ್ ವೆರಿಫೈ ಮಾಡಬೇಕು ಅಂದರೆ ನಿಮ್ಗೇನಿರಬೇಕು, ಇದು S1 ಓಪನ್ ಇರಬೇಕು, S2 ಓಪನ್ ಇರಬೇಕು. ಇಲ್ಲಿ ನೋಡಿ ಸಪ್ಲೈ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಇದು ಆಕ್ಸಿಲರಿ ಬಟನ್ ಓಪನ್ ಮಾಡಿದಾಗ ನಿಮಗಲ್ಲಿ ರೇಟಿಂಗ್ಸ್ ತೋರಿಸುತ್ತೆ. ಆಯಿತಾ? ನೋಡಿ ಇಲ್ಲಿ. ಸೊ ಫಸ್ಟು ಸಪ್ಲೈ ಕೊಟ್ವಿ, ಸೊ ಎಷ್ಟು ವೋಲ್ಟೇಜ್ ಇದೆ ಆ ವೋಲ್ಟೇಜ್ ಇಲ್ಲಿ ಎಷ್ಟಿದೆ ಅಂತ ತೋರಿಸ್ತಿದೆ. ಸೊ ಎಷ್ಟು ಬಂದಿದೆ ಅಂದರೆ 235 ವೋಲ್ಟೇಜ್ ನಮಗೆ ಅಲ್ಲಿ ಸಪ್ಲೈಯಿಂದ ಬರ್ತಿದೆ ಇವಾಗ. ಆಯಿತಾ? ಸೊ ಇವಾಗ ಏನಿದೆ, ಓಪನ್ ಕಂಡೀಷನಲ್ಲಿ ಏನಿರುತ್ತೆ, S1 ಕೂಡ ಓಪನ್ ಇದೆ, S2 ಓಪನ್ ಇದೆ. ಸೊ ಆ ಕಂಡೀಷನಲ್ಲಿ ಓಪನ್ ಸರ್ಕ್ಯೂಟಲ್ಲಿ ಮಾತ್ರ ವೋಲ್ಟೇಜ್ ಬರುತ್ತೆ, ಕರೆಂಟ್ 0 ಇರುತ್ತೆ. ಕರೆಂಟ್ ಕ್ಲೋಸ್ಡ್ ಪಾತಲ್ಲಿ ಫ್ಲೋ ಆಗ್ತಿದೆ. ಫ್ಲೋ ಆಗೋಕ್ಕೆ ಇಲ್ಲಿ ಪಾತ್ ಯಾವುದು ಕ್ಲೋಸ್ ಇಲ್ಲ, ಎಲ್ಲ ಓಪನ್ ಇದೆ. ಸೊ ಅದಕ್ಕೆ ಕರೆಂಟ್ 0 ತೋರಿಸ್ತಿದೆ. ಸೊ ದಿಸ್ ವೆರಿಫೈಸ್ ದ ಫಸ್ಟ್ ಕಂಡೀಷನ್, ದಟ್ ಈಸ್ ಓಪನ್ ಸರ್ಕ್ಯೂಟ್ ಕಂಡೀಷನ್ ಮುಗೀತು. ನೆಕ್ಸ್ಟ್ ಇದೆ ಸೆಕೆಂಡ್ ಕಂಡೀಷನ್. ಅದು ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟ್ S1 ಸ್ವಿಚ್ ಕ್ಲೋಸ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಅಗೇನ್ ಯು ನೀಡ್ ಟು ಕ್ಲೋಸ್ S2. ನೆನ್ಪಿಟ್ಕೊಳ್ಳಿ, S1 ಕ್ಲೋಸ್ ಆದಮೇಲೆ S2 ಕ್ಲೋಸ್ ಆಗಬೇಕು. ಸೊ S1 ಕ್ಲೋಸ್ ಆಯಿತು, ದೆನ್ S2 ಕ್ಲೋಸ್ ಆಯಿತು. ಸೊ ಕ್ಲೋಸ್ ಆದಾಗ ನೋಡಿ ಇಲ್ಲಿ ಏನಾಗಬೇಕು ಅಂದರೆ ಶಾರ್ಟ್ ಸರ್ಕ್ಯೂಟ್ ಕಂಡೀಷನಲ್ಲಿ ವೋಲ್ಟೇಜ್ 0 ಇರುತ್ತೆ, ನಿಮಗೆ ತೋರಿಸ್ತಿದೆ ಇಲ್ಲಿ ವೋಲ್ಟೇಜ್ 0 ಇದೆ. ನೆಕ್ಸ್ಟ್ ಇಸ್ ವಾಟ್ ಕರೆಂಟ್ ವ್ಯಾಲ್ಯೂ ಬರ್ತಿದೆ. ಸೊ ಕರೆಂಟ್ ಇಸ್ ನಥಿಂಗ್ ಬಟ್ 0.256 ಆ್ಯಂಪ್ಸ್ ಬರ್ತಿದೆ. ಆಯಿತಾ? ನೆಕ್ಸ್ಟ್ ಇಸ್ ವಾಟ್ ಅಲ್ಲಿ ಹಿಂದ್ಗಡೆ ನೋಡಿ. ಸೊ ಅವಾಗ ಶಾರ್ಟ್ ಸರ್ಕ್ಯೂಟ್ ಕಂಡೀಷನಲ್ಲಿ ಬಲ್ಬ್ ಏನಾಗ್ತಿದೆ, ಒಂದೇ ಬಲ್ಬ್ ಮಾತ್ರ ಚೆನ್ನಾಗಿ ಗ್ಲೋ ಆಗುತ್ತೆ, ಇನ್ನೂ ಒಂದು ಬಲ್ಬ್ ಗ್ಲೋ ಆಗಲ್ಲ. ಬಿಕಾಸ್ ಹೆವಿ ಕರೆಂಟ್ ಫ್ಲೋ ಆದಾಗ ಒಂದು ಬಲ್ಬ್ ಮಾತ್ರ ಓಪನ್ ಇದು ಗ್ಲೋ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇಸ್ ವಾಟ್ ಇದು ಏನು ಮಾಡಬೇಕು, ನೆಕ್ಸ್ಟ್ ಹೆಲ್ದಿ ಸರ್ಕ್ಯೂಟಿಗೆ ಬರಬೇಕು ಅಂದರೆ S1 ಕ್ಲೋಸ್ ಇರಬೇಕು, S2 ಓಪನ್ ಇರಬೇಕು ತಾನೆ. ಸೊ ಇವಾಗ ಕ್ಲೋಸ್ ಇದ್ದಿದ್ದು S2ನ ನಾವೇನು ಮಾಡ್ತೀವಿ, ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಇದು ಏನಾಗುತ್ತೆ, ಹೆಲ್ದಿ ಸರ್ಕ್ಯೂಟ್ ಆಗುತ್ತೆ. ಹೆಲ್ದಿ ಸರ್ಕ್ಯೂಟ್ ಆದಾಗ ಕರೆಂಟ್ ವ್ಯಾಲ್ಯೂ ಬರುತ್ತೆ, ಆ್ಯಂಡ್ ದೆನ್ ವೋಲ್ಟೇಜ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡ್ಬೋದು ವೋಲ್ಟೇಜ್ ವ್ಯಾಲ್ಯೂ ಕೂಡ ಇದೆ, ಕರೆಂಟ್ ವ್ಯಾಲ್ಯೂ ಕೂಡ ಇದೆ, ಆ್ಯಂಡ್ ದೆನ್ ಬಲ್ಬ್ಸ್ ನಾರ್ಮಲ್ ಆಗಿ ಗ್ಲೋ ಆಗ್ತಿರ್ತವೆ. ಫೈನ್. ಸೊ ದಿಸ್ ಇಸ್ ವಾಟ್ ದ ಎಕ್ಸ್ಪೆರಿಮೆಂಟ್.